ಸರ್ ಏನು ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯಕ್ಕೆ ಲೋಕಾಯುಕ್ತರು ಬಿ ಅಂತಿಮ ವರದಿ ಸಲ್ಲಿಸಿದರು. ಆ ಬಿ ಅಂತಿಮ ವರದಿಗೆ ನಾವು ಸಾಕಷ್ಟು ತಕರಾರು ಅರ್ಜಿ ಸಲ್ಲಿಸಿದ್ರು ಕೂಡ ನಮ್ಮ ಜೊತೆಗೆ ಜಾರಿ ನಿರ್ದೇಶನರು ಕೂಡ ತಕರಾರು ಅರ್ಜಿ ಸಲ್ಲಿಸಿ ಬಿ ಅಂತಿಮ ವರದಿನ ಅಂಗೀಕರಿಸಬೇಡಿ ಅಂತೇಳಿ ಮನವಿ ಮಾಡ್ಕೊಂಡವರು ಕೂಡ ಮಾನ್ಯ ನ್ಯಾಯಾಲಯ ಏನು ಬಿ ಅಂತಿಮ ವರದಿನ ಅಂಗೀಕರಿಸಿ ಆದೇಶ ಮಾಡಿದೆ. ಆ ಆದೇಶನ ಪ್ರಶ್ನೆ ಮಾಡಿ ನಾವೀಗ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಿದ್ದೀವಿ. ಆ ಮೇಲ್ಮನವಿ ಅರ್ಜಿನ ಪರಿಶೀಲಿಸಿದಂಥ ನ್ಯಾಯಾಲಯ ಎಲ್ಲ ಎದುರುದಾರರಿಗೆ ಒಂದು ನೋಟಿಸ್ ಜಾರಿ ಮಾಡಿದರೆ ಒಂದು ಆದೇಶ ಮಾಡಿದೆ. ಸೊ ಅವರೆಲ್ಲರಿಗೂ ನೋಟಿಸ್ ತಲುಪಿದ ನಂತರ ಅದು ವಿಚಾರಣೆ ಪ್ರಾರಂಭ ಆಗುತ್ತೆ. ಸರ್ ಈಗ ನಾನೇನು ಆರೋಪ ಮಾಡಿದ್ದೀನಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮವಾಗಿ ನಿವೇಶನವನ್ನು ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಾಕ್ಷ್ಯಗಳಿದ್ದರೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಬಿ ಅಂತಿಮ ವರದಿ ಸಲ್ಲಿಸಿದ್ದಾರೆ. ಜಾರಿ ನಿರ್ದೇಶನದವರು ಏನು ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯಕ್ಕೆ ತಕರಾರು ಅರ್ಜಿ ಸಲ್ಲಿಸಿದ್ರು, ಅದರಲ್ಲಿ ಸಾಕಷ್ಟು ಸಾಕ್ಷ್ಯಗಳಂತ ಅವರೇ ಹೇಳಿದ್ದಾರೆ. ಹಾಗಾಗಿ ತಾಂತ್ರಿಕ ಕಾರಣದ ಅಂದರೆ ಶ್ರೀಮತಿ ಪಾರ್ವತಿಯವರು ಮಾನ್ಯ ನ್ಯಾಯಾಲಯಕ್ಕೆ ಮೊರೆ ಹೋಗಿರೋ ಅನ್ನೋ ಕಾರಣಕ್ಕೆ ಇನ್ನೂ ಅದ್ರ ಬಗ್ಗೆ ದೋಷಾರೋಪಣೆ ಸಲ್ಲಿಸಿಲ್ಲ. ಹಾಗಾಗಿ ಯಾವ್ಯಾವ ಸಾಕ್ಷ್ಯಗಳು ಇದೆ ಲಭ್ಯವಾಗಿದೆ, ಆ ಸಾಕ್ಷ್ಯಗಳನ್ನ ವಿಶ್ಲೇಷಣೆ ಮಾಡಿದಾಗ ಆರೋಪ ಹೇಗೆ ಸಾಬೀತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿವರದೊಂದಿಗೆ ಜಾರಿ ನಿರ್ದೇಶಕ ಮನವಿ ಪತ್ರವನ್ನು ಕೊಟ್ಟು ಆದಷ್ಟು ಬೇಗ ಈ 1 ರಿಂದ 4ನೇ ಆರೋಪಗಳ ವಿರುದ್ಧ ದೋಷಾರೋಪಣಾ ಪತ್ರ ಸಲ್ಲಿಸಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಸರ್ ಇಲ್ಲಿ ಮೈಸೂರು ನಗರದಲ್ಲಿ ಸರ್ಕಾರಕ್ಕೆ ಸೇರಿದಂಥ ಆಸ್ತಿಗಳನ್ನು ಕಬಳಿಸೋದು ತುಂಬ ಹೆಚ್ಚಾಗ್ತಿದೆ, ದಿನಕ್ಕೆ ಹೆಚ್ಚಾಗ್ತದೆ. ಅಂಥ ದಾಖಲಾತಿಗಳು ಈಗ ಹೊರಗೆ ಬರ್ತಾಯಿದೆ. ಈಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಮಳಲವಾಡಿ ಗ್ರಾಮದ ಸರ್ವೆ ನಂಬರ್ 64ರಲ್ಲಿ 1 ಎಕರೆ 15 ಗುಂಟೆ ಮೈಸೂರು ನಗರ ಅಭಿವೃದ್ಧಿಗೆ ಸೇರಿದ್ರು ಕೂಡ ಆ ಒಂದು ಆಸ್ತಿಯನ್ನು ಕೆಲವು ಖಾಸಗಿ ವ್ಯಕ್ತಿಗಳು ಕಬಳಿಸೋದು ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ನಾನು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ಕೂಡಲೇ ಆ ಆಸ್ತಿಯನ್ನು ವಶಪಡಿಸ್ಕೊಂಡು ಯಾರು ಆಸ್ತಿಯನ್ನು ಕಬಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ರೆ ಅವರಿಂದ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡೋದಕ್ಕೆ ಮನವಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ, ಮುಖ್ಯಮಂತ್ರಿಯವರ ತವರು ಜಿಲ್ಲೆ ಆದರೂ ಕೂಡ ಸರ್ಕಾರಿ ಆಸ್ತಿಗಳನ್ನು ನಿರಂತರವಾಗಿ ಕಬಳಿಸೋದು ಕಂಡುಬರ್ತಿದ್ರು ಕೂಡ ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಸಂಬಳ ಸೌಲಭ್ಯ ಪಡ್ಕೊಳ್ಳೋಂಥ ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಸ್ವತ್ತನ್ನು ಕಾಪಾಡದೆ ಖಾಸಗಿ ವ್ಯಕ್ತಿಗಳು ಕಬಳಿಸೋಕ್ಕೆ ಪರೋಕ್ಷವಾಗಿ ಸಹಕರಿಸಿ ಸ್ಪಷ್ಟವಾಗಿ ಕಂಡುಬರ್ತದೆ. ಇದು ನಿಜಕ್ಕೂ ಗಂಭೀರವಾದ ವಿಚಾರ. ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಒಂದು ಪರಿಗಣಿಸಬೇಕು. ಆಗಾಗ ಮೈಸೂರು ನಗರಕ್ಕೆ ಬರ್ತಾರೆ, ಆದರೆ ಇಲ್ಲಿ ನಡೀತಕ್ಕಂಥ ಅವ್ಯವಹಾರಗಳ ಬಗ್ಗೆ ಯಾವುದೇ ಒಂದು ಕ್ರಮ ತಗೊಳ್ಳದೆ ಅಥವಾ ಅದ್ರ ಬಗ್ಗೆ ಯಾವುದೇ ಒಂದು ವಿಚಾರಣೆ ಮಾಡದೆ ಅಥವಾ ಅಧಿಕಾರಿಗಳ ಒಂದು ಸೂಕ್ತ ಸೂಚನೆಯನ್ನು ಕೊಡದೆ ಹೋಗ್ತಾ ಇರೋದು ನಿಜಕ್ಕೂ ದುರಂತ. ನಾವು ನಮ್ಮಂಥ ಸಾಕಷ್ಟು ಜನ ಸಾಮಾಜಿಕ ಹೋರಾಟಗಾರರು ಇಂಥ ಹಲವಾರು ಅಕ್ರಮಗಳನ್ನು ಬಯಲಿಗೆ ಎಳಿತಾ ಇದ್ದೀವಿ. ಅದನ್ನು ಅವರು ಗಮನಿಸಬೇಕಾಗತ್ತೆ. ಗಮನಿಸಿ ಕೂಡಲೇ ಆ ಒಂದು ಸಂಬಂಧಪಟ್ಟ ಅಧಿಕಾರಿಗಳೇ ಒಂದು ಸೂಕ್ತ ಸೂಚನೆಯನ್ನು ಕೊಟ್ಟು ಸರ್ಕಾರದ ಆಸ್ತಿಯನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಮುಖ್ಯಮಂತ್ರಿಗಳನ್ನು ಮನವಿ ಮಾಡ್ಕೊಳ್ತೀನಿ. ಸರ್, ಪ್ರಭಾವಿ ವ್ಯಕ್ತಿಗಳಿಲ್ಲದೆ ಈ ರೀತಿ ಸರ್ಕಾರಿ ಆಸ್ತಿಗಳನ್ನ ಕಬಳಿಸೋಕ್ಕೆ ಸಾಧ್ಯನೇ ಇಲ್ಲ. ಪ್ರಭಾವಿ ವ್ಯಕ್ತಿಗಳೇ ನೇರವಾಗಿ ಕೆಲವು ಆಸ್ತಿಗಳನ್ನ ಕಬಳಿಸೋ ಪ್ರಯತ್ನ ಪಡ್ತಾ ಇರ್ತಾರೆ, ಕೆಲವು ಆಸ್ತಿಗಳನ್ನ ಬೇನಾಮಿಯಾಗಿ ಬೇರೆ ಹೆಸರಲ್ಲಿ ಕಬಳಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ನಿಜಕ್ಕೂ ಇದನ್ನು ನಾವು ನೋಡ್ಕೊಂಡು ಸುಮ್ಮನೆ ಇದೀವಿ ಅನ್ನೋದ್ರೆ ನಿಜಕ್ಕೂ ದುರಂತ. ಯಾಕೆಂದರೆ ಮೈಸೂರು ನಾಗರಿಕರು ಪ್ರಜ್ಞಾವಂತ ನಾಗರಿಕರಲ್ಲಿ ಗುರುತಿಸ್ಕೊಂಡಿರೋಂಥವ್ರು. ನಮ್ಮಂಥ ನಾಗರಿಕರೇ ಸುಮ್ಮನೆ ಆಗಿಬಿಟ್ರೆ ಬೇರೆ ಸಾಮಾನ್ಯ ಜನಗಳಿರ್ತಕ್ಕಂಥ ಊರುಗಳಲ್ಲಿ ಏನಾಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಎಲ್ಲರೂ ಧ್ವನಿ ಎತ್ತಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಮುಖ್ಯಮಂತ್ರಿಯವರ ತವರು ಜಿಲ್ಲೆ ಆಗಿರೋದ್ರಿಂದ ಮುಖ್ಯಮಂತ್ರಿಯವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರಿಗೆ ಮನವಿ ಪತ್ರ ಕೊಟ್ಟಿದ್ದೀನಿ. ಅವರು ಕ್ರಮ ತಗೊಳ್ಳುತ್ತೆ ಅಂತೇಳಿ ಒಂದು ಭರವಸೆನೂ ಕೂಡ ಕೊಟ್ಟಿದ್ದಾರೆ. ಆದಷ್ಟು ಬಗ್ಗೆ ಕ್ರಮ ಆಗುತ್ತೆ ಅಂತೇಳಿ ನಿರೀಕ್ಷೆ ಇದೆ. ಸರ್, ಇದು ಜಾರಿ ನಿರ್ದೇಶನರು ತನಿಖೆ ಮಾಡ್ತಾಯಿದ್ದಾರೆ. ಅದಕ್ಕೆ ಕೆಲವೊಂದು ವ್ಯಕ್ತಿಗಳು ನ್ಯಾಯಾಲಯದಲ್ಲಿ ಮೊರೆ ಹೋಗಿರೋದ್ರಿಂದ ಕೆಲವು ತಾಂತ್ರಿಕ ಕಾರಣದಿಂದ ಸ್ವಲ್ಪ ವಿಳಂಬ ಆಗ್ತಾಯಿದೆ. ಅವರು ಕೂಡ ಶೀಘ್ರದಲ್ಲಿ ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ತಗೊಳ್ಳೋಕ್ಕೆ ಬೇಕಾದ ತನಿಖೆಯನ್ನು ಮಾಡ್ತಾಯಿದ್ದಾರೆ. ಹೌದು ಸರ್, ಅವರು ಬಹುಶಃ ಅದು ಹಲವಾರು ತಿಂಗಳುಗಳ ಹಿಂದೆ ನನ್ನನ್ನು ಅವ್ರ ಬಳಿ ಕರೆಸ್ಕೊಂಡು ನನಗೆ ಆಮಿಷ ಒಡ್ಡುವಂಥ ಮತ್ತು ಈ ಪ್ರಕರಣದ ಹಿಂದೆ ಸರಿಸುವಂಥ ಪ್ರಯತ್ನ ಮಾಡಿರೋದು ಸ್ಪಷ್ಟ ಕಂಡು ಬಂದಿದೆ. ಆ ಹಿನ್ನೆಲೆಯಲ್ಲಿ ನಾನು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಆಡಿಯೋನ ಇದು ಮಾಡಿದಾಗ ನನ್ನ ವಿರುದ್ಧ ಸುಳ್ಳು ದೂರನ್ನು ಕೊಟ್ಟು ನಾನು ಕಿರುಕುಳ ಪ್ರಯತ್ನ ಮಾಡಿದ್ರು. ಆದರೆ ಈಗ ಆ ಒಂದು ಪ್ರಕರಣದಿಂದ ಅವರ ವಿರುದ್ಧವಾದಂಥ ಸಾಕ್ಷ್ಯ ಸಾಕಷ್ಟು ಸಿಕ್ಕಿದೆ. ಅಂದರೆ ನಾನೇನು ಆರೋಪ ಮಾಡಿದೆ ಅದೆಲ್ಲ ನಿಜ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅದೆಲ್ಲ ಸಂಪೂರ್ಣ ತನಿಖೆ ನಡೆದಾಗ ಅದರಲ್ಲೂ ಕೂಡ ಅವ್ರಿಗೆ ಶಿಕ್ಷೆ ಆಗೋಂಥ ಎಲ್ಲ ಸಾಧ್ಯತೆಗಳು ಇದ್ದೇ ಇದೆ.